ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಮಾಲ್91 ಅಪ್ಲಿಕೇಶನ್ ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಅಂತ ಹೇಳ್ಕೊಟ್ಟಿದ್ದೆ. ಅದರಲ್ಲಿ ನಿಮಗೆ ರೆಫರ್ ಮಾಡೋದು ಹೇಗೆ, ಮತ್ತು ಅದರ ಪಾಯಿಂಟ್ ಸಿಸ್ಟಮ್ ಹೇಗೆ, ಅದರಲ್ಲಿ ಡೈಲಿ ಇನ್ಕಮ್ ಎಷ್ಟು ಬರ್ತದೆ, ಅದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನನ್ನು ಕೊಟ್ಟಿರಲಿಲ್ಲ. ಹೇಗಂತ ಹೇಳಿದರೆ ಆ ವಿಡಿಯೋ ಸ್ವಲ್ಪ ಲಾಂಗ್ ಆಗ್ತಿತ್ತು. ಆ ಕಾರಣಕ್ಕೋಸ್ಕರ ಈ ವಿಡಿಯೋದಲ್ಲಿ, ಅಂದರೆ ಈ ಪಾರ್ಟ್ 2 ವಿಡಿಯೋದಲ್ಲಿ ನಿಮಗೆ ಅದರ ಇನ್ಫಾರ್ಮೇಷನ್ಗಳನ್ನು ಕೊಡ್ತೇನೆ. ನಿಮಗೆ ಮಾಲ್91 ಅಪ್ಲಿಕೇಶನ್ ಬಗ್ಗೆ ಸ್ವಲ್ಪನೂ ಗೊತ್ತಿಲ್ಲ ಅಂತ ಹೇಳಿದರೆ ನಾನು ಪಾರ್ಟ್ 1 ವಿಡಿಯೋದಲ್ಲಿ ಅದರ ಫುಲ್ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೇನೆ. ಐ ಕಾರ್ಡಲ್ಲಿ ವಿಡಿಯೋ ಇದೆ, ನೀವು ಈ ವಿಡಿಯೋ ನೋಡಿ ಆದಮೇಲೆ ಆ ವಿಡಿಯೋ ನೋಡಲಿಕ್ಕೆ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಈ ವಿಡಿಯೋ ನೋಡಿಕೊಂಡು ಆ ವಿಡಿಯೋ ನೋಡಿ. ನೀವು ಮಾಲ್91 ಅಪ್ಲಿಕೇಶನ್ ಅಲ್ಲಿ ವರ್ಕ್ ಮಾಡೋಕ್ಕಿಂತ ಮೊದಲು ನೀವು ಒಂದು ನೆನಪಿಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ 1 ಅಥವಾ 2 ದಿನದಲ್ಲಿ ನಿಮ್ಗೆ ಅದರಿಂದ ಹಣ ಬರಲ್ಲ. ನೀವು ಕನಿಷ್ಠ ಒಂದು ತಿಂಗಳಾದ್ರೂ ವರ್ಕ್ ಮಾಡಿ ಆದಮೇಲೆ ನಿಮಗೆ ಅದರಿಂದ ಹಣ ಬರ್ತದೆ. ನಿಮಗೆ ಅಷ್ಟೋ ತನಕ ವರ್ಕ್ ಮಾಡುವಂಥ ಪೇಷನ್ಸ್ ಇದೆ ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಇದನ್ನು ಮಾಡಬಹುದು. ನೀವೆಲ್ಲರೂ ಈ ಮುಖನ ಫಸ್ಟ್ ಟೈಮ್ ನೋಡ್ತಿದ್ರೆ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ಬರ್ತಿದೆ, ಆ ಬಟನ್ ಅನ್ನು ಪ್ರೆಸ್ ಮಾಡಿ ಮತ್ತೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನು ಪ್ರಾರಂಭಿಸೋಣ ಬನ್ನಿ. ನೀವಿಲ್ಲಿ ಒಂದು ಇಮೇಜನ್ನು ನೋಡ್ತಾ ಇರ್ಬೋದು. ಆ ಇಮೇಜಲ್ಲಿ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ನೀನು ಫಸ್ಟು ಒಂದು 5 ಮೆಂಬರ್ಸನ್ನು ಜಾಯಿನ್ ಮಾಡಿದ್ರೆ ಮುಂದೆ ನಿಮ್ಗೆ ಯಾವ ರೀತಿಯಾಗಿ ಇನ್ಕಮ್ ಬರ್ತಾ ಹೋಗ್ತದೆ ಅಂತ ಹೇಳಿ ಫುಲ್ ನಿಮಗೆ ಡೈಲಿಯಾಗಿ ಎಷ್ಟು ಇನ್ಕಮ್ ಬರ್ತದೆ, ಮಂತ್ಲಿಯಾಗಿ ಎಷ್ಟು ಇನ್ಕಮ್ ಬರ್ತದೆ, ಅದು ಯಾವಾಗ ವಿತ್ಡ್ರಾ ಮಾಡ್ಕೊಳ್ಬೋದು, ಅದೆಲ್ಲ ಇನ್ಫಾರ್ಮೇಷನ್ಗಳನ್ನು ನಾನು ನಿಮಗೆ ಹೇಳ್ಕೊಡ್ತಿದ್ದೇನೆ. ಈ ಇಮೇಜಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು ಮಾಲ್91 15 ಲೆವೆಲ್ ಸೂಪರ್ ಇನ್ಕಮ್ ಅಂತ ಹೇಳಿ. ನೀವು 5 ಜನನ ಜಾಯಿನ್ ಮಾಡಿದರೆ ನಿಮಗೆ ಎಷ್ಟು ಇನ್ಕಮ್ ಬರ್ತದೆ ಅಂತ ಹೇಳ್ತಿದ್ದಾರೆ. ಅಲ್ಲಿ ಲೆವೆಲ್ 1ನಲ್ಲಿ ನೋಡಿ ಮೆಂಬರ್ಸ್ 5 ಅಂತಿದೆ, ಅಂದರೆ ನೀವು 5 ಜನನ ಜಾಯಿನ್ ಮಾಡಿದ್ರಿ. ಅದಾದಮೇಲೆ ಅದು ಮಂತ್ಲಿ ಇನ್ಕಮ್ ಎಷ್ಟು ಅಂತ ಹೇಳಿದರೆ 25 ರುಪೀಸ್. ಆ ಮಂತ್ಲಿ ಇನ್ಕಮನ್ನು ನೀವು ಡಿವೈಡೆಡ್ ಬೈ 30 ಮಾಡಿದರೆ 0.83. ಆ 0.83 ನಿಮಗೆ ಡೈಲಿ 12ರಿಂದ 4 ಗಂಟೆ ಅಷ್ಟೊತ್ತಿಗೆ ನಿಮ್ಮ ವ್ಯಾಲೆಟ್ಗೆ ಬರ್ತದೆ ಅಂತ ಹೇಳಿದ್ರೆ ಡೈಲಿ ಇನ್ಕಮ್ ಮಾತ್ರ ನಿಮ್ಮ ವ್ಯಾಲೆಟ್ಗೆ ಬರೋದು. ಆ ಡೈಲಿ ಇನ್ಕಮನ್ನು ನೀವು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಡೈಲಿ ಸ್ಪಿನ್ ಮತ್ತು ಸ್ಕ್ರ್ಯಾಚನ್ನು ಮಾಡ್ತಾ ಇರಬೇಕು. ಮತ್ತು ನೀವು ಯಾರು 5 ಜನನ ಜಾಯಿನ್ ಮಾಡಿಸ್ತೀರೋ ಅವ್ರಿಗೆ ಕೂಡ ನೀವು ಹೇಳಬೇಕು ಡೈಲಿ ಸ್ಪಿನ್ ಮತ್ತು ಸ್ಕ್ರ್ಯಾಚ್ ಮಾಡಬೇಕು. ಮತ್ತು ಅವ್ರು ಯಾರನ್ನು ಜಾಯಿನ್ ಮಾಡಿಸ್ತಾರೋ ಅವರಿಗೆ ಕೂಡ ಹೇಳಬೇಕು 30 ಡೇಸ್ ತನಕ ಡೈಲಿ ಸ್ಪಿನ್ ಮತ್ತು ಸ್ಕ್ರ್ಯಾಚ್ ಮಾಡ್ತಾ ಇದ್ರೆ ನಿಮ್ಗೆ ಆ ಡೈಲಿ ಇನ್ಕಮ್ ಬರ್ತಾನೆ ಹೋಗ್ತದೆ. ಮತ್ತು ಆ 30 ಡೇಸ್ ಆದಮೇಲೆ ಕೂಡ ಅವ್ರು ಸ್ಪಿನ್ ಸ್ಕ್ರ್ಯಾಚ್ ಮಾಡ್ತಿದ್ರೆ ನಿಮ್ಗೆ ಅಮೌಂಟ್ ಬರ್ತಾನೆ ಹೋಗ್ತದೆ. ಇದು 100% ಜೆನ್ಯೂನ್ ಆಪ್, ಇದರಲ್ಲಿ ಏನೂ ಮೋಸ ಆಗಲ್ಲ. ಇಲ್ಲಿ ಸೆಕೆಂಡ್ ಲೆವೆಲ್ ಅಲ್ಲಿ ನೋಡಿ, ಅವರು ಎಲ್ಲರೂ 5 ಜನನ ಜಾಯಿನ್ ಮಾಡಿದ್ರೆ ಆಗ 25 ಮೆಂಬರ್ಸ್ ಆಗ್ತಾರೆ. ಮಂತ್ಲಿ ಇನ್ಕಮ್ ಅಂತ ಹೇಳಿದ್ರೆ 2.5 ಆಗ್ತದೆ. ಸೆಕೆಂಡ್ ಲೆವೆಲ್ಗೆ ಬರಬೇಕಾದ್ರೆ ಅಲ್ಲಿ 62.50 ನಿಮ್ಮ ಮಂತ್ಲಿ ಇನ್ಕಮ್ ಆಗ್ತದೆ. ಅದಕ್ಕೆ ಡೈಲಿ ಇನ್ಕಮ್ ಅಂತ ಹೇಳಿದ್ರೆ 2 ರೂಪಾಯಿ ನಿಮಗೆ ಡೈಲಿ ಇನ್ಕಮ್ ಬರ್ತದೆ. ನಿಮಗೆ ಅನಿಸ್ಬೋದು ಇದು ಕಡಿಮೆ ಅಂತ, ಆದರೆ ಅಲ್ಲಿ ನೋಡ್ತಾ ಹೋಗಿ ಲೆವೆಲ್ 3, 4 ಅದೇ ರೀತಿ ಅವರು 5 ಜನನೇ, ನೀವು ಯಾರನ್ನ 5 ಜನ ಜಾಯಿನ್ ಮಾಡಿಸಿದ್ರು, ನೀವು ಬರೀ 5 ಜನ ಜಾಯಿನ್ ಮಾಡಿಸಿದ್ರೆ ಅವರೆಲ್ಲರೂ 5 ಜನನ ಜಾಯಿನ್ ಮಾಡಿಸೋದ್ರೆ ನಿಮಗೆ ಎಷ್ಟೋ ಲಕ್ಷದಷ್ಟು ಇನ್ಕಮ್ ಬರ್ತದೆ. ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಜಸ್ಟ್ ಸ್ಪಿನ್ ಮತ್ತು ಸ್ಕ್ರ್ಯಾಚ್ ಮಾಡೋದನ್ನು ಮರಿಬಾರ್ದು. ಮತ್ತು ನೀವು ಯಾರು 5 ಜನನ ಜಾಯಿನ್ ಮಾಡಿಸಿದ್ರೋ ಅವರಿಗೆ ಮೋಟಿವೇಟ್ ಮಾಡಬೇಕು, ಇನ್ನೊಬ್ಬರನ್ನ ಜಾಯಿನ್ ಮಾಡಲಿಕ್ಕೆ, ಮತ್ತು ಅದರಲ್ಲಿ ಡೈಲಿ ವರ್ಕ್ ಮಾಡಲಿಕ್ಕೆ ಅವರಿಗೆ ಹೇಳಬೇಕು. ಡೈಲಿ ವರ್ಕ್ ಅಂದ್ರೆ ಏನು, ಜಸ್ಟ್ ಒಂದು ಸ್ಪಿನ್ ಮತ್ತು ಸ್ಕ್ರ್ಯಾಚ್ ಮಾಡಿದರೆ ಆಯಿತು. ಇದೇ ರೀತಿ ನೀವು ಲೆವೆಲ್ 15 ತನಕನೂ ಜಾಯಿನ್ ಮಾಡ್ತಾ ಹೋದ್ರೆ ಅಮೌಂಟ್ ಬರ್ತಾನೆ ಹೋಗ್ತದೆ. ಅಲ್ಲಿ ನೋಡ್ಬೋದು ದೊಡ್ಡ ಅಮೌಂಟ್ ಇದೆ. ನೀವು ಅಷ್ಟು ಜಾಯಿನ್ ಮಾಡಿಸ್ಬೇಕು ಅಂತ ಇಲ್ಲ, ಜಸ್ಟ್ 5 ಜನನ ಕರೆಕ್ಟಾಗಿ ವರ್ಕ್ ಮಾಡೋರನ್ನ ತೆಗೆದುಕೊಂಡು ಜಾಯಿನ್ ಮಾಡಿಸ್ಬೇಕು. ಇದು ನಿಮಗೆ ಎಷ್ಟು ಇನ್ಕಮ್ ಬರ್ತದೆ ಮತ್ತು ಮಂತ್ಲಿ ಇನ್ಕಮನ್ನು ನೀವು ಯಾವ ರೀತಿಯಾಗಿ ಡೈಲಿ ಇನ್ಕಮ್ ಆಗಿ ಕನ್ವರ್ಟ್ ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ಈ ಇಮೇಜಲ್ಲಿ ನಿಮಗೆ ತೋರಿಸ್ಕೊಡುವಂಥದ್ದು. ಈಗ ನೆಕ್ಸ್ಟು ಮಾಲ್91 ಅಪ್ಲಿಕೇಶನ್ ಯಾವ ರೀತಿ ನೀವು ರೆಫರ್ ಮಾಡ್ಬೋದು ಅಂತ ನನಗೆ ಹೇಳ್ಕೊಡ್ತಾನೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಮಾಲ್91 ಅಪ್ಲಿಕೇಶನ್ಗೆ ಬಂದೆ. ನನ್ನ ವ್ಯಾಲೆಟಲ್ಲಿ 10.57 ಅಂತ ಹೇಳಿದ್ರೆ 10 ರೂಪಾಯಿ 57 ಪೈಸಾ ಇದೆ. ಜೆಮ್ಸ್ 38.35 ಅಂತಿದೆ. ಇವತ್ತಿನ ಸ್ಪಿನ್ ಮತ್ತು ಸ್ಕ್ರ್ಯಾಚನ್ನು ನಾನಿನ್ನೂ ಮಾಡಲಿಲ್ಲ, ಮಾಡಬೇಕು. ನೀವು ಡೈಲಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟೇ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಸ್ಕ್ರ್ಯಾಚ್ ಕಾಣ್ತಿದೆಯಲ್ಲ, ಇದರ ಮೇಲೆ ಸ್ಕ್ರ್ಯಾಚ್ ಮಾಡಬೇಕು. 0.03 ರೂಪೀಸ್ ಬಂತು. ಬ್ಯಾಕ್ ಬರಬೇಕು ಮತ್ತು ವಾಪಸ್ ಇಲ್ಲಿದೆ ಅಲ್ಲ, ಈ ಸ್ಪಿನ್ನನ್ನು ನೀವು ರೊಟೇಟ್ ಮಾಡಬೇಕು ಡೈಲಿ. ಇದರಲ್ಲೂ ಕೂಡ ಒಂದು ಸ್ಕ್ರ್ಯಾಚ್ ಕಾರ್ಡ್ ಸಿಕ್ಕಿದೆ. ಇದ್ರಲ್ಲಿ ನೋಡ್ಬೋದು 0.04 ಬರ್ತದೆ. ಇದು ತಕ್ಷಣ ನಿಮಗೆ ವ್ಯಾಲೆಟ್ಗೆ ಬರ್ತದೆ. ಇದಕ್ಕೆ ಯಾವುದೇ ರೀತಿ ನೀವು ಟೈಮನ್ನು ಕಾಯಬೇಕು ಅಂತ ಇಲ್ಲ. ನೋಡಿ 0.64. ಇದರಲ್ಲಿ ಒಂದು ಕರೆಕ್ಟ್ ನೆಟ್ವರ್ಕನ್ನು ಒಂದು ಫಸ್ಟಿಗೆ ನೀವು ಬೇಸ್ಮೆಂಟನ್ನು ಕರೆಕ್ಟಾಗಿ ಮಾಡಿಕೊಂಡ್ರೆ 100% ಆಗಿ ಒಳ್ಳೆ ಅಮೌಂಟನ್ನು ಗಳಿಸ್ಬೋದು. ಈಗ ನಾನು ವ್ಯಾಲೆಟಲ್ಲಿ ತೋರಿಸ್ತೇನೆ ನನಗೆ ನೆಟ್ವರ್ಕಿಂದ ಎಷ್ಟೆಲ್ಲ ಅಮೌಂಟ್ ಬಂದಿದೆ ನೋಡಿ. 2.42 ಹ್ಯಾಸ್ ಕ್ರೆಡಿಟೆಡ್ ಟು ಯುವರ್ ವ್ಯಾಲೆಟ್ ಫ್ರಮ್ ನೆಟ್ವರ್ಕ್ ಟ್ರೀ ಆಕ್ಟಿವಿಟಿ ಅಂತ ಹೇಳಿದರೆ ನಾನು ದಿನದಲ್ಲಿ ಒಂದು 120 ರೂಪಾಯಿ ಹತ್ತಿರ ಮಾಡಿದರೆ ಅದರಲ್ಲಿ 2.42 ಬರ್ತದೆ. ಅದು ಮಂತ್ಲಿ ಇನ್ಕಮ್. ಅವರು ಅದನ್ನು ಡೈಲಿಯಾಗಿ ಕನ್ವರ್ಟ್ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಲೆವೆಲ್ 1ನಲ್ಲಿ ನಾನು ಒಟ್ಟು 13 ಜನರನ್ನು ಆ್ಯಡ್ ಮಾಡಿದ್ದೇನೆ. ಮತ್ತು ಅವರು ಲೆವೆಲ್ 2ಗೆ 3 ಮೆಂಬರ್ಸನ್ನು ಆ್ಯಡ್ ಮಾಡಿದ್ದಾರೆ. ಇದರಲ್ಲಿ ನಾನು ಹೇಳ್ತಿರೋದು ಆ್ಯಕ್ಟಿವ್ ಮೆಂಬರ್ಸನ್ನು ಜಾಯಿನ್ ಮಾಡಬೇಕಾದ್ರೆ ಲೆವೆಲ್ 1ಗೆ ಕರೆಕ್ಟಾಗಿ ವರ್ಕ್ ಮಾಡೋರನ್ನು ಮಾಡ್ಕೊಳ್ಳಿ. ಮತ್ತು ನನ್ನ ರೆಫರಲ್ ಕೋಡ್ ಬೇಕು ಅಂತ ಹೇಳಿ ರೆಫರಲ್ ಕೋಡ್ ಇಲ್ಲೇ ಇದೆ, ಅಥವಾ ಫೋನ್ ನಂಬರ್ ಬೇಕು ಅಂತ ಹೇಳಿದ್ರು ಇಲ್ಲೇ ಇದೆ. ಈ ನಂಬರ್ಗೆ ಮೆಸೇಜ್ ಮಾಡಿ ಜಾಯಿನ್ ಮೀ ಅಂತ ಹೇಳಿ ಮೆಸೇಜ್ ಮಾಡಿದರೆ ಸಾಕು. ಮಾಲ್91 ಮೆಟೀರಿಯಲ್
ಒಂದು ಗ್ರೂಪನ್ನೇ ಮಾಡಿದ್ದೇನೆ. ಅದರಲ್ಲಿ ನಿಮ್ಗೆ ಏನೇನು ಬೇಕು ಮೆಟೀರಿಯಲ್ಸ್ ಎಲ್ಲದನ್ನು ನಾನು ಪ್ರೊವೈಡ್ ಮಾಡ್ತಾ ಇರ್ತೇನೆ. ನೀವೆಲ್ಲರೂ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ ನಂಬರ್ ಇದೆ, ಇದಕ್ಕೆ ಜಾಯ್ನ್ ಮೀ ಅಂತ ಹೇಳಿ ಮೆಸೇಜ್ ಮಾಡಿ. ಮತ್ತು ಇದರ ರೆಫರ್ ಮಾಡೋದು ಹೇಗಪ್ಪ ಅಂತ ಕೇಳಿದ್ರೆ ಇಲ್ಲಿ ಮೇಲ್ಗಡೆ ನಂಬರ್ ಇದೆಯಲ್ಲ 4L0 ಆ ರೀತಿಯಲ್ಲಿ ಆ ನಂಬರನ್ನು ನೀವು ಅಲ್ಲಿ ಶೇರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಯಿತು. ಅದಾದ ನಂತರ ಇಲ್ಲಿ ನೋಡ್ಬೋದು ವಾಟ್ಸಪ್, ಫೇಸ್ಬುಕ್ ಯಾವುದಕ್ಕೆ ಬೇಕಾದ್ರೂ ನೀವು ಅದನ್ನು ಹಾಕ್ಕೊಳ್ಬೋದು. ಇದಕ್ಕಿಂತ ಬೆಸ್ಟ್ ಯಾವುದು ಅಂತ ಹೇಳಿದ್ರೆ ನೀವೀಗ ಇನ್ನೊಬ್ಬರಿಗೆ ರೆಫರ್ ಮಾಡಬೇಕಾದ್ರೆ ಅವರಿಗೆ ರೆಫರ್ ಹೇಗೆ ಯಾವ ಲಿಂಕಿಂದ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಬಟ್ ಅಲ್ಲಿ ರೆಫರಲ್ ಕೋಡನ್ನು ನಿಮ್ಮ ಫೋನ್ ನಂಬರ್ ಹಾಕಿದ್ರೆ ಸಾಕು. ಈ ರೆಫರಲ್ ಕೋಡ್ ಯಾಕೆ ಬೇಡ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಅಲ್ಲಿ ನೋಡಿ ಓನೋ ಅದು ಝೀರೋನೋ ಅಂತ ಗೊತ್ತಾಗಲ್ಲ. ಆ ಕಾರಣಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಫೋನ್ ನಂಬರ್ ರೆಫರಲ್ ಕೋಡನ್ನು ಹಾಕಿಸಿದ್ರೆ ಬೆಸ್ಟ್. ನನ್ನ ಫೋನ್ ನಂಬರ್ ಇಲ್ಲಿ ಕಾಣಿಸಿದೆ, ಇದನ್ನೇ ಪ್ಲೀಸ್ ಬೇಕಾದ್ರೆ ಹಾಕೊಳ್ಳಿ. ನೀವು ವರ್ಕ್ ಮಾಡೋದಾದ್ರೆ ಮಾತ್ರ ಹಾಕಿ, ಸುಮ್ಮನೆ ಹಾಕಿ ಇನ್ಆಕ್ಟಿವ್ ಆಗಬೇಡಿ. ಇನ್ಆಕ್ಟಿವ್ ಆಗೋದು ಅಂತ ಹೇಳಿದ್ರೆ ನೀವು ಡೈಲಿ ಸ್ಪಿನ್ ಮತ್ತು ಸ್ಕ್ರಾಚ್ ಮಾಡಲಿಲ್ಲ ಅಂತ ಹೇಳಿ ನೀವು ಒಬ್ಬ ಇನ್ಆಕ್ಟಿವ್ ಮೆಂಬರ್, ಮತ್ತೆ ನಿಮ್ಮ ಅಮೌಂಟ್ ಯಾರಿಗೂ ಕೂಡ ಸಿಗಲ್ಲ. ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಮಾಲ್91 ಅಪ್ಲಿಕೇಶನ್ನ ಬಗ್ಗೆ. ಮಾಲ್91 ಅಪ್ಲಿಕೇಶನ್ ನೀವು 1 ಮಂತ್ ಅಷ್ಟು ವರ್ಕ್ ಮಾಡುವಷ್ಟು ಕೆಪಾಸಿಟಿ ನಿಮಗಿದೆ ಅಂತ ಹೇಳಿದರೆ ಪ್ಲೀಸ್ ಈಗಲೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಹಾಕಿದ್ದೇನೆ. ಇಲ್ಲ ಅಂತ ಹೇಳಿದರೆ ಖಂಡಿತವಾಗಿಯೂ ಮಾಡಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಮತ್ತೊಬ್ಬರಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ಈ ಮುಖನ ಫಸ್ಟ್ ಟೈಮ್ ನೋಡ್ತಿದ್ರೆ ಈಗಲೇ ಅಲ್ಲಿ ಫ್ರೀಯಾಗಿ ಒಂದು ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಬರ್ತಾರ, ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಡ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸಿದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ.